ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು ಬಂಗೇರಾಸ್ ಕುಕಿಂಗ್ ಚಾನಲ್. ಇವತ್ತಿನ ರೆಸಿಪಿಲಿ ನಾನು ಅಕ್ಕಿ ಲಡ್ಡು ಮಾಡ್ತಾ ಇದ್ದೇನೆ. ತುಂಬ ರುಚಿಯಾಗ್ತದೆ ಫ್ರೆಂಡ್ಸ್. ಮಂಗಳೂರು ಶೈಲಿಯಲ್ಲಿ ಮಾಡ್ತಾ ಇದ್ದೇನೆ ನಾನು. ಬೆಲ್ಲದಿಂದ ಮಾಡ್ತಾ ಇರೋದು. ತುಂಬ ಟೇಸ್ಟಾಗಿ ಬರ್ತದೆ ಇದು ಲಡ್ಡು. ಮಾಡೋದು ತುಂಬ ಸುಲಭ ಫ್ರೆಂಡ್ಸ್. ಇದನ್ನು ಹೇಗೆ ಮಾಡೋದು ಅಂತ ಹೇಳಿ ನಾನು ಹೇಳ್ಕೊಡ್ತಾ ಇದ್ದೇನೆ. ಹೇಗೆ ಮಾಡೋದು ಅಂತ ನೋಡುವ ಫ್ರೆಂಡ್ಸ್. ನೋಡಿ ಎಷ್ಟು ಸಾಫ್ಟಾಗಿ, ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ನೋಡಿ ಲಡ್ಡು. ಇದನ್ನು ಹೇಗೆ ಮಾಡೋದು ಅಂತ ನೋಡುವ ಫ್ರೆಂಡ್. ನೋಡಿ, ನಾನು ಒಂದು ಉರುಳಿ ತಗೊಂಡಿದ್ದೇನೆ. ಅಗಲವಾದ ಉರುಳಿ ತಗೊಂಡ್ರೆ ಒಳ್ಳೆಯದು. ಸ್ವಲ್ಪ ತುಪ್ಪ ಹಾಕ್ಕೊಂಡಿದ್ದೇನೆ. ತುಪ್ಪ ಕಾಯುವಾಗ ಇದಕ್ಕೆ ಗೋಡಂಬಿಯನ್ನು ಹಾಕ್ಕೊಳ್ತಾ ಇದ್ದೇನೆ. ಇದು ಗೋಡಂಬಿ ಚೆನ್ನಾಗಿ ಫ್ರೈ ಆಗಬೇಕು. ನನ್ನ ಚಾನಲನ್ನು ಯಾರಾದರೂ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಿದ್ರೆ ಸಬ್ಸ್ಕ್ರೈಬ್ ಮಾಡಿ ಫ್ರೆಂಡ್ಸ್. ಲೈಕ್ ಮಾಡಿ, ಶೇರ್ ಮಾಡಿ. ವಿಡಿಯೋವನ್ನು ಪೂರ್ತಿಯಾಗಿ ಸ್ಕಿಪ್ ಮಾಡದೆ ನೋಡಿ ಫ್ರೆಂಡ್ಸ್. ವಿಡಿಯೋವನ್ನು ಪೂರ್ತಿಯಾಗಿ ನೋಡಿ. ನೋಡಿ, ಚೆನ್ನಾಗಿ ಫ್ರೈ ಆಗಬೇಕಿದು ಗೋಡಂಬಿ. ನಿಮಗೆ ಬೇರೆ ಡ್ರೈ ಫ್ರೂಟ್ಸ್ ಕೂಡ ಹಾಕ್ಕೊಳ್ಬೋದು. ಬಾದಾಮಿ ಮತ್ತು ದ್ರಾಕ್ಷಿ ಎಲ್ಲ ಇದ್ದರೆ ಹಾಕ್ಕೊಳ್ಬೋದು, ಒಳ್ಳೆಯದಾಗ್ತದೆ. ಎಲ್ಲ ಡ್ರೈ ಫ್ರೂಟ್ಸ್ ಇದ್ದರೆ ಎಲ್ಲ ಒಳ್ಳೆಯದಾಗ್ತದೆ ಅಲ್ವಾ. ನೋಡಿ, ನಾನು ಬಾಯ್ಲ್ಡ್ ರೈಸ್ ತಗೊಂಡಿದ್ದೇನೆ. ನೋಡಿ, ಕೆಂಪಕ್ಕಿ. ಇದನ್ನು ಚೆನ್ನಾಗಿ ತೊಳಿತಾ ಇದ್ದೇನೆ. ಚೆನ್ನಾಗಿ ಕ್ಲೀನ್ ಮಾಡಬೇಕು. ಒಂದು ಕೆ ಜಿಯಷ್ಟು ಅಕ್ಕಿ ಇರ್ಬೋದು ಇದರಲ್ಲಿ. 1 ಕೆ ಜಿಯಷ್ಟು ಅಕ್ಕಿ ತಗೊಂಡಿದ್ದೇನೆ ನಾನು. ಚೆನ್ನಾಗಿ ಒಂದು 4-5 ಸರಿ ಚೆನ್ನಾಗಿ ತೊಳಿಬೇಕು. ಅಕ್ಕಿ ಚೆನ್ನಾಗಿ ತೊಳಿಬೇಕು. ನೋಡಿ, ಇದನ್ನು ನಾನು ಒಂದು ಬಿಳಿ ಬಟ್ಟೆಯಲ್ಲಿ ಒಣಗಲಿಕ್ಕೆ ಇದರಲ್ಲಿ ಇಡ್ತಾ ಇದ್ದೇನೆ. ಬಿಸಿಲಿಗೆ ಏನು ಇಡಬೇಕಂತ ಇಲ್ಲ, ಫ್ಯಾನಿನ ಗಾಳಿಗೆ ಇಟ್ಟಿದೆ. ಹೀಗೆ ಬಿಡಿಸಿ ಇಡ್ತಾ ಇದ್ದೇನೆ. ಬಿಳಿ ಬಟ್ಟೆ ಹಾಕ್ಕೊಂಡಿದ್ದೇನೆ ನಾನು. ನೋಡಿ, ಈ ಥರ ಬಿಡಿಸಿ ಬಿಡಿಸಿ ಹಾಕಬೇಕು. ಚೆನ್ನಾಗಿ ಈ ಥರ ಬಿಡಿಸಿ ಹಾಕಬೇಕು. ಒಂದು 10 ನಿಮಿಷ ಫ್ಯಾನ್ ಗಾಳಿಗೆ ಇಟ್ಟರೆ ಒಣಗ್ತದೆ. ತುಂಬ ಹೊತ್ತೇನೆ ಇಡಬೇಕಂತ ಇಲ್ಲ. ಒಂದು 10 ನಿಮಿಷ ಇಟ್ಟರೆ ಚೆನ್ನಾಗಿ ಡ್ರೈ ಆಗಿ ಬರ್ತದೆ. ನೋಡಿ, ಈ ಥರ ಚೆನ್ನಾಗಿ ಬಿಡಿಸಿ ಇಟ್ಟಿದ್ದೇನೆ ನೋಡಿ. ಈಗ ಸಾಕು ನೋಡಿ, ಇದು ಒಣಗಿದೆ. ತೆಗಿತಾ ಇದ್ದೇನೆ ಇದನ್ನು. ಈಗ ಇದು ಕಡಾಯಿ ತಗೊಂಡಿದ್ದೇನೆ ನಾನು. ಇದು ಬಿಸಿಯಾದ ಮೇಲೆ ಇದರಲ್ಲಿ ಅಕ್ಕಿಯನ್ನು ಉರಿಬೇಕು. ನೋಡಿ, ತುಂಬ ಎಲ್ಲ ಒಟ್ಟಿಗೆ ಹಾಕಬೇಡಿ. ಅಕ್ಕಿಯನ್ನು ಸ್ವಲ್ಪ ಸ್ವಲ್ಪನೇ ಹಾಕಿ ಹುರ್ಕೊಳ್ಬೇಕು. ಒಮ್ಮೆಲೆ ಹಾಕಿದರೆ ನಿಮಗೆ ಕಾಯೋದಿಲ್ಲ ಅದು. ಅದಕ್ಕಾಗಿ ಸ್ವಲ್ಪ ಸ್ವಲ್ಪನೇ ಹಾಕಿ ಹುರ್ಕೊಳ್ಬೇಕು. ಇದು ಪಾತ್ರೆ ಒಳ್ಳೆ ಬಿಸಿ ಇರುವಾಗ ಹಾಕಬೇಕು. ಹಾಕಿ ನೋಡಿ, ಈ ಥರ ಹುರ್ಕೊಳ್ಬೇಕು. ಚೆನ್ನಾಗಿ ಫ್ರೈ ಆಗಬೇಕು. ಅದು ಇದಾಗಿ ಬರಬೇಕು. ಚೆನ್ನಾಗಿ ಉಬ್ಬಿ ಬರ್ತದೆ ನೋಡಿ. ಗೊತ್ತಾಗ್ತದೆ ನಿಮಗೆ ನೋಡುವಾಗ. ದಪ್ಪ ದಪ್ಪ ಆಗಿ ಬರ್ತದೆ. ತುಂಬ ರುಚಿಯಾಗ್ತದೆ. ತುಂಬ ಸುಲಭ ಫ್ರೆಂಡ್ಸ್ ಇದು ಮಾಡೋದು. ಯಾರಿಗೆ ಫಸ್ಟ್ ಅಡಿಗೆ ಕಲಿಯುವವರಿಗೂ ಕೂಡ ಮಾಡ್ಬೋದು. ತುಂಬ ಸುಲಭದಲ್ಲಿ ಮಾಡ್ಬೋದು. ನೋಡಿ, ಈ ಥರ ಎಲ್ಲ ಹುರ್ಕೊಂಡು ತೆಗಿಬೇಕು. ನೋಡಿ, ಈಗ ನೋಡಿ, ಈ ಥರ ಎಲ್ಲ ಅಕ್ಕಿಯನ್ನು ನಾನು ಹುರ್ಕೊಂಡು ತೆಗಿತಾ ಇದ್ದೇನೆ. ನೋಡಿ, ಎಲ್ಲ ಹುರ್ಕೊಂಡು ತೆಗೆದಿದ್ದೇನೆ ನೋಡಿ. ಈ ಥರ ಆಗ್ತದೆ ನೋಡಿ. ಉಬ್ಬಿ 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 ಬಂದಿದೆ ನೋಡಿ. ಇದನ್ನಿನ್ನು ಮಿಕ್ಸಿಗೆ ಹಾಕಲಿಕ್ಕೆ ಉಂಟು. ಮಿಕ್ಸಿಯಲ್ಲಿ ನಾನು ಸ್ವಲ್ಪನೇ ಮಿಕ್ಸಿಯಲ್ಲಿ ಹಾಕಿ ತೆಗಿತೇನೆ ನಾನು. ನೋಡಿ, ಈಗ ಮಿಕ್ಸಿಗೆ ಹಾಕ್ಕೊಳ್ತಾ ಇದ್ದೇನೆ. ತಣ್ಣಗಾದ ಮೇಲೆ, ಬಿಸಿಯಲ್ಲೇ ಹಾಕಬೇಡಿ, ಸ್ವಲ್ಪ ತಣ್ಣಗಾದ ಮೇಲೆ ಮಿಕ್ಸಿಗೆ ಹಾಕ್ತಾ ಇದ್ದೇನೆ. ಇದಕ್ಕೆ ಒಂದು 5-6 ಏಲಕ್ಕಿ ಕೂಡ ಹಾಕ್ಕೊಳ್ತಾ ಇದ್ದೇನೆ ನಾನು. ಏಲಕ್ಕಿ ಫ್ಲೇವರ್ ತುಂಬ ಚೆನ್ನಾಗಿ ಬರ್ತದಲ್ಲ, ಏಲಕ್ಕಿ ಹಾಕ್ಕೊಂಡೆ. ನೋಡಿ, ಇನ್ನೊಮ್ಮೆ ಹಾಕುವಾಗ ನಾನು ಫ್ರೈ ಮಾಡಿದ ಗೋಡಂಬಿಯನ್ನು ಕೂಡ ಒಟ್ಟಿಗೆ ಹಾಕಿ ರುಬ್ಕೊಳ್ತಾ ಇದ್ದೇನೆ. ಇನ್ನೊಂದು ಸರಿ ಮಿಕ್ಸಿಗೆ ಹಾಕುವಾಗ ನೋಡಿ, ಎಲ್ಲ ಪುಡಿ ಮಾಡ್ಕೊಂಡು ಇಟ್ಟಿದ್ದೇನೆ ನಾನು. ಗೋಡಂಬಿ, ಏಲಕ್ಕಿ ಮತ್ತು ಅಕ್ಕಿ ಎಲ್ಲ ಒಟ್ಟಿಗೆ ಪುಡಿ ಮಾಡ್ಕೊಂಡು ಇಟ್ಟಿದ್ದೇನೆ ನೋಡಿ. ಬೆಲ್ಲ ತಗೊಂಡಿದ್ದೇನೆ ನಾನು.
ಬೆಲ್ಲ ನೀವು ಸಮ ಪ್ರಮಾಣದಲ್ಲಿ ತಗೊಳ್ಬೇಕು ಫ್ರೆಂಡ್ಸ್. ನೀವು ಅಕ್ಕಿ ಎಷ್ಟು ತಗೊಳ್ತೀರಲ್ಲ ಅಷ್ಟೇ ಬೆಲ್ಲ. ನೋಡಿ ತೆಂಗಿನಕಾಯಿ ತಗೊಂಡಿದ್ದೇನೆ ನಾನು, ಒಂದು ತೆಂಗಿನಕಾಯಿ ತಗೊಂಡಿದ್ದೇನೆ ತುರಿದು. ನೋಡಿ ಇದು ಗೋಡಂಬಿ ಫ್ರೈ ಮಾಡಿದ ತುಪ್ಪ ನೋಡಿ, ಅದೇ ಉರುಳಿಗೆ ನಾನು ಈ ಬೆಲ್ಲವನ್ನೆಲ್ಲ ಹಾಕ್ಕೊಳ್ತಾ ಇದ್ದೇನೆ. ನೀವು 1 ಕಪ್ಪು ಅಕ್ಕಿ ಇದು ಮಾಡ್ತಾ ಇದ್ದರೆ ಅದೇ 1 ಕಪ್ಪು ಬೆಲ್ಲ ಹಾಕ್ಕೊಳ್ಬೇಕು. ನೋಡಿ ಇದಕ್ಕೆ ಸ್ವಲ್ಪ ನೀರು ಹಾಕ್ಕೊಳ್ತಾ ಇದ್ದೇನೆ ನಾನು, ಕರಗಲಿಕ್ಕೆ ತಕ್ಕ. ತುಪ್ಪ ಇದರಲ್ಲಿ ಇತ್ತು, ಗೋಡಂಬಿ ಫ್ರೈ ಮಾಡಿದ ತುಪ್ಪ ಇತ್ತಲ್ಲ, ಅದೇ ಉರುಳಿಗೆ ನಾನು ಹಾಕ್ಕೊಂಡಿದ್ದೇನೆ ಈ ಬೆಲ್ಲವನ್ನು. ಈ ಬೆಲ್ಲ ಎಲ್ಲ ಕರಗಿದೆ ನೋಡಿ. ಇದು ಚೆನ್ನಾಗಿ ಕುದಿಯುವಾಗ ಇದಕ್ಕೆ ಚೆನ್ನಾಗಿ ಕುದಿಬೇಕು. ಚೆನ್ನಾಗಿ ಕುದಿಯುವಾಗ ತೆಂಗಿನಕಾಯಿ ಹಾಕ್ತಾ ಇದ್ದೇನೆ ಇದಕ್ಕೆ ನಾನು. ತೆಂಗಿನಕಾಯಿ 1 ತೆಂಗಿನಕಾಯಿ ತಗೊಂಡಿದ್ದೇನಲ್ಲ ಅದನ್ನು ಹಾಕ್ತಾ ಇದ್ದೇನೆ. ನೋಡಿ ಚೆನ್ನಾಗಿ ಇದಾಗಬೇಕು, ಕುದಿಬೇಕಿದು. ತುಂಬ ಪಾಕ ಏನಾಗಲಿಕ್ಕಿಲ್ಲ. ಒಳ್ಳೆ ಒಂದು ಕುದಿ ಬರುವಾಗ ಇದು ಪೌಡ್ರ್ ಮಾಡಿದ ಅಕ್ಕಿಯನ್ನು ಹಾಕಿ, ಅಕ್ಕಿ ಮತ್ತು ಗೋಡಂಬಿ ಎಲ್ಲ ಒಟ್ಟಿಗೆ ಪುಡಿ ಮಾಡಿ ಇಟ್ಟಿದ್ದೇನಲ್ಲ ಅದನ್ನು ಕೂಡ ಹಾಕ್ಕೊಳ್ಬೇಕು ಇದಕ್ಕೆ. ನೋಡಿ ಚೆನ್ನಾಗಿ ಕುದಿದಿದೆ. ಈಗ ಇದು ಹಾಕ್ತಾ ಇದ್ದೇನೆ ನಾನು, ಅಕ್ಕಿ ಮತ್ತು ಗೋಡಂಬಿ ಎಲ್ಲ ಪುಡಿ ಮಾಡಿದ್ದೆಲ್ಲ ಮತ್ತು ಏಲಕ್ಕಿ ಹಾಕಿ ಪುಡಿ ಮಾಡಿದ್ದೇನಲ್ಲ ಅದನ್ನು ಹಾಕ್ತಾ ಇದ್ದೇನೆ. ನಿಮಗೆ ಈ ಥರ ಮಿಕ್ಸ್ ಮಾಡುವಾಗ ಉಂಟಲ್ಲ, ಇದಕ್ಕೆ ಬೇರೆ ಡ್ರೈ ಫ್ರೂಟ್ಸ್ ಹೀಗೆ ಕೂಡ ಹಾಕ್ಕೊಳ್ಬೋದು. ಗೋಡಂಬಿ ಎಲ್ಲ ತುಪ್ಪದಲ್ಲಿ ಹುರಿದು, ಬಾದಾಮಿ ಗೋಡಂಬಿ ಎಲ್ಲ ಮಿಕ್ಸ್ ಮಾಡ್ಬೋದು. ನೋಡಿ ಈಗ ಗ್ಯಾಸ್ ಆಫ್ ಮಾಡಿದ್ದೇನೆ ನಾನು. ಇನ್ನು ಚೆನ್ನಾಗಿ ಮಿಕ್ಸ್ ಮಾಡಿದರೆ ಆಯಿತು. ಚೆನ್ನಾಗಿ ಮಿಕ್ಸ್ ಮಾಡಿ ನೋಡಿ. ಈ ಟೈಮಲ್ಲಿ ನಿಮಗೆ ತುಪ್ಪದಲ್ಲಿ ಹುರಿದ ಗೋಡಂಬಿ, ದ್ರಾಕ್ಷಿ, ಬಾದಾಮಿ ಎಲ್ಲ ಹಾಕ್ಕೊಳ್ಬೋದು. ನಿಮಗೆ ಉಂಡೆ ಮಾಡುವಾಗ ಹಾಕಿದರೆ ಅದರಲ್ಲಿ ಸಿಗ್ತಾ ಇದ್ದರೆ ಒಳ್ಳೆಯದಾಗ್ತದೆ, ಚೆನ್ನಾಗಿ ಬರ್ತದೆ. ನೋಡಿ ಉಂಡೆ ಮಾಡ್ತಾ ಇದ್ದೇನೆ ನೋಡಿ, ಎಷ್ಟು ಚೆನ್ನಾಗಿ ಪರ್ಫೆಕ್ಟಾಗಿ ಬರ್ತದೆ ನೋಡಿ. ಅಕ್ಕಿ ಉಂಡೆ ತುಂಬ ಸುಲಭ ಫ್ರೆಂಡ್ಸ್, ಯಾರಿಗೂ ಕೂಡ ಮಾಡ್ಬೋದು. ಮೊದಲು ಮಾಡುವವರಿಗೂ ಕೂಡ ತುಂಬ ಸುಲಭ ಮಾಡಲಿಕ್ಕೆ. ಅಕ್ಕಿ ಉಂಡೆ, ಅಕ್ಕಿ ಲಡ್ಡು, ರೈಸ್ ಲಡ್ಡು ನೋಡಿ. ಮಕ್ಕಳೆಲ್ಲ ಮಾಡ್ತಾ ಇದ್ದಾರೆ, ಮಕ್ಕಳೆಲ್ಲ ಹೆಲ್ಪ್ ಮಾಡ್ತಾ ಇದ್ದಾರೆ ನನಗೆ ಲಡ್ಡು ಮಾಡಲಿಕ್ಕೆ. ನೀವು 1 ಕಪ್ ಅಕ್ಕಿ ತಗೊಂಡ್ರೆ 1 ಕಪ್ ಬೆಲ್ಲ ಹಾಕ್ಕೊಳ್ಬೇಕು, ಸಮ ಪ್ರಮಾಣದಲ್ಲಿ ಬೆಲ್ಲ. ತೆಂಗಿನಕಾಯಿ ಇದು ಟೇಸ್ಟಿಗೆ ಹಾಕ್ಕೊಂಡ್ರೆ ಆಯಿತು. 1 ಕಪ್ ತೆಂಗಿನಕಾಯಿ ಕೂಡ ಹಾಕ್ಕೊಂಡ್ರೆ ಆಯಿತು. ನಾನು ಇದಕ್ಕೆ 1 ತೆಂಗಿನಕಾಯಿ ಹಾಕ್ಕೊಂಡಿದ್ದೇನೆ, 1 ಇಡೀ ತೆಂಗಿನಕಾಯಿಯನ್ನು ಹಾಕ್ಕೊಂಡಿದ್ದೇನೆ ತುರಿದು. ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ನೋಡಿ ಲಡ್ಡು. ನೀವು ಮನೆಯಲ್ಲಿ ಟ್ರೈ ಮಾಡಿ ಫ್ರೆಂಡ್ಸ್, ಈ ಥರ ಲಡ್ಡು. ಮಕ್ಕಳೆಲ್ಲ ತುಂಬ ಇಷ್ಟಪಟ್ಟು ತಿಂತಾರೆ. ಈ ಥರ ಲಡ್ಡು ಏನಾದರೂ ಮಾಡಿಕೊಟ್ರೆ ಮಕ್ಕಳೆಲ್ಲ ತುಂಬ ಇಷ್ಟಪಡ್ತಾರೆ. ಥ್ಯಾಂಕ್ ಯು ಫ್ರೆಂಡ್ಸ್.